ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಳಪೆ ಟೊಮ್ಯಾಟೊ ಬೀಜ ವಿತರಣೆಯ ಆರೋಪ. ಸೂಕ್ತ ಇಳುವರಿ ಬಾರದ ಟೊಮ್ಯಾಟೊ ಬೆಳೆ, ದುಂಡಾಗಿ ಬರುವ ಬದಲು ಉದ್ದವಾಗಿ ಬಂದ ಟೊಮ್ಯಾಟೊ ಬೆಳೆ. ಕೊಪ್ಪಳ ಜಿಲ್ಲೆ ಮಾಟಲದಿನ್ನಿಯಲ್ಲಿ ರೈತರು ಗೋಳಾಡ್ತಿದ್ದಾರೆ. ಉದ್ದವಿರುವ ಟೊಮ್ಯಾಟೊ ಖರೀದಿಸದ ವ್ಯಾಪಾರಸ್ಥರು, ರೈತರಿಗೆ ನಷ್ಟ ಹಿನ್ನೆಲೆ ಆಗ್ರೋ ಕಂಪನಿಯ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸರದಿಂದ ಟೊಮ್ಯಾಟೊ ಬೆಳೆ ನಾಶ ಮಾಡಿದ್ದಾರೆ ರೈತರು. ಶಾಸಕ ಬಸವರಾಜ ರಾಯರೆಡ್ಡಿ ಮುಂದೆ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ರೈತರ ಪರ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಬಸವರಾಜ ರಾಯರೆಡ್ಡಿ. ಕಂಪನಿ ವಿರುದ್ಧ ಸೂಕ್ತ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ರಾಯರೆಡ್ಡಿ ಪತ್ರ ಬರೀತಾ ಇದ್ದಾರೆ. ನೋಡಿ ಪಾಪ ಬಹಳಷ್ಟು ಬಾರಿ ನಮ್ಮ ರೈತರಿಗೆ ಹಿಂಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಹಾಗೆ ಬರುತ್ತೆ, ಹೀಗೆ ಬರುತ್ತೆ, ಇಳುವರಿ 15 ದಿನದಲ್ಲೇ ಬರುತ್ತೆ. ಇಲ್ಲಿ ಪಾಪ ನೋಡಿ ಟೊಮಾಟೋನು ಇನ್ನೊಂದು ಮತ್ತೊಂದು ಬೆಳೀತಾರೆ ಅಂದರೆ ತೂಕದ ಲೆಕ್ಕ ಅಲ್ವಾ. ಹೆವಿ ವೆಯ್ಟ್ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ. 15 ದಿನದಲ್ಲಿ 1.5 ತಿಂಗಳಲ್ಲೇ ಬೆಳೆ ಸಿಕ್ಬಿಡುತ್ತೆ, ಈ ಥರದ್ದೆಲ್ಲ ಹೇಳ್ತಾರೆ. ಒಂದು ಗಿಡದಲ್ಲೇ 15 ಕಾಯಿ ಬಿಡುತ್ತೆ ಅಂತೆಲ್ಲ. ಪಾಪ ಅಲ್ಲಿ ನೋಡಿದ್ರೆ ಇನ್ನೇನೋ ಎಡವಟ್ಟಾಗಿರುತ್ತೆ. ಯಾವುದ್ಯಾವುದೋ ಕಂಪ್ನಿಗಳು ಈ ಥರ ಮೋಸ ಮಾಡಿದ್ದಿದೆ ಪಾಪ. ಈಗ ಅದೇ ರೀತಿಯಾಗಿ ಇಲ್ಲಿ ಮೋಸ ಹೋಗ್ಬಿಟ್ಟಿದ್ದಾರೆ ರೈತರು. ವ್ಯಾಪಾರಸ್ಥರು ತಗೊಳಕ್ಕೆ ರೆಡಿ ಇಲ್ವಂತೆ. ಬೇಡ ಕಣಪ್ಪ, ರೌಂಡ್ ಆಗಿರೋ ಟೊಮೊಟೊ ಆದರೆ ತಗೊಳ್ತಾರೆ, ಈ ಥರದ್ದೆಲ್ಲ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಸೊ ಹಾಗಾಗಿ ನಮಗೆ ನಷ್ಟ ಆಗಿದೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ಬೀಜ ಅಂತೇಳಿ ನಮ್ಗೆ ಶಾಂತಿ ಆಗ್ರೋದ ಕೊಟ್ರ. ಆದ್ರೆ ಮ್ಯಾಲೆ ಕಾವೇರಿ ಇವದವ ಹಣ್ಣಿಂದ ಚಿತ್ರ ಒಳಗೆ ಬೀಜ ಕಳಪೆ ಐತಿ. ಶಾಂತಿ ಆಗ್ರೋದಾಗನ ತಂದೀವಿ. ಶಾಂತಿ ಆಗ್ರೋನ ಜಿಲ್ಲಾ ಡಿಸ್ಟ್ರಿಬ್ಯೂಟರ್ ಅವರು ಇಲ್ಲೆಲ್ಲ ಸುತ್ತಾರದ ತಗೊಂಡಿವಿ ನಾವು. ಒಂಕಲ್ಕುಂಟಿ, ಕುಷ್ಟಗಿ, ಮಾಟಲದಿನ್ನಿ. ಆದ್ರೆ ಮೂಲ ಶಾಂತಿ ಅಂಗಡಿ ಏಜೆನ್ಸಿ. ಎಲ್ಲ ಕಡೆ ಸಮಸ್ಯೆ ಆಗಿರೋದು ಸಮಸ್ಯೆ ಬೀಜ ಫಾಲ್ಟ್. ಮ್ಯಾಲೆ ಇರೋದು ಒಂದು ಐತ್ರಿ ಬೀಜದ ಚಿತ್ರ, ಒಳಗ ಬೀಜ ಬೇರೆ ಅದಾವ. ಅದರಿಂದ ಏನಾಗುತ್ತೆ ಮಾರ್ಕೆಟ್ ಅದನ್ನ ಹೇಳ್ರಿ. ಮಾರ್ಕೆಟ್ ತುಂಡಾದ್ರ ಮಾರ್ತೈತ್ರಿ. ಇದು ಉದ್ದನಣ್ಣು ಫೇಲ್ ಆಗೈತೆ. ಇದನ್ನ ಯಾರು ಕೇಳವಲ್ರು. ಮಾರ್ಕೆಟ್ನಿಂದ ಒಳ್ಳೆ ಬಂದಾವ. ಆಮೇಲೆ ಇದನ್ನ ಯಾರು ಕೇಳವಲ್ರು. ಈಗ ಹೋಯ್ನಪ್ಪ ಅಂತಂದ್ರೆ ಚೆಲ್ಲಿ ಬರ್ಬೇಕು. ಇದು ಅರ್ಧದ ಕೂಲಿಲ್ಲ. ಸುಮಾರು ಎಕರೆಗೆ ಒಂದು 45,000 ಖರ್ಚು ಮಾಡಿದ್ರಿ. ಈಗ ಕಾಯಿ ಗೊತ್ತಾಗ್ತದೆ ಒಳಗೆ ಹಿಂಗೈತೆ ಬೀಜ. 100-200 ಎಕರೆ ಹೊಲ ಕೋಟಿಗಟ್ಟಲೆ ಬೆಳಿತಿದ್ರು ನಮ್ಮಲ್ಲಿ ರೈತರು ಎಲ್ಲರೂ. ನಾವು ಪೂರಾ ಲಾಸ್ ಆಗಿವಿ. 10 ರೂಪಾಯಿಗೆ ಸಹಿತ ಅಭಾವ ಆಗೈತಿ. ಪ್ರತಿ ವರ್ಷ ಎಕರೆಗೆ 4 ಲಕ್ಷ ಇಲ್ಲ. ನಮಗೆ ಶಾಂತಿ ಆಗ್ತದೆ ಅಂದ್ರೆ ಶಾಂತಿ ಆಗಂತ ತನ್ಕೊಂಡು ಅಶಾಂತಿ ಆಗಿ ಹೋಗ್ತಿರಿ ಸಿಟಿಯರ್ ರೈತರ ಜೀವ ಎಲ್ಲ ನಮ್ಮ ಬಾಡ್ದನ ಇತ್ತು. ಅದಕ್ಕೆ ಇದನ್ನ ಬೀಜದ ಒಂದು ನಮ್ಗೆ ಇವಾಗ ಏನಾಗ್ಬೇಕಂತೀರಿ ನೀವು? ನಮ್ಗೆ ಇದಕ್ಕೆ ಪರಿಹಾರ ಬೇಕು, ಪರಿಹಾರ ಕೊಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಪಾಪ ರೈತರು ಸಮಸ್ಯೆ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕ್ವಾಲಿಟಿಲೋ ಅಥವಾ ಅದೇನೋ ಶೇಪ್ ವೈಸ್ ಎಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು? ಏನಾದರೂ ಒಂದು ಪರಿಹಾರ ಬೇಕಲ್ವ ಅವರಿಗೆ? ಯಾವ ಥರ ಮೋಸ ಆಗಿದೆ ಪಾಪ? ನೀತಿ ಏನಂತಂದ್ರೆ ರೈತರಿಗೆ ಒಂದಿಲ್ಲ ಒಂದು ಕಷ್ಟ ಮೇಲಿಂದ ಮೇಲೆ ಬರ್ತಾ ಇರುವಂತದ್ದು. ಒಂದು ಕಡೆ ಅಂದ್ರೆ ಮಳೆ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಮತ್ತು ಜಮೀನು ಇರುವಂತ ಬೋರ್ಗಳು ಅಳಿ ಉಳಿಯುವಂತ ಅಲ್ಪ ಸ್ವಲ್ಪ ನೀರಿನಲ್ಲಿ ತೋಟಗಾರಿಕೆ ಬೆಳೆಯನ್ನ ರೈತರು ಬೆಳೆದಿರುತ್ತದೆ. ಆದ್ರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಮಾಟಲದಿನ್ನಿಯಲ್ಲಿ ರೈತರು ಟೊಮೊಟೊ ಬೆಳೆಯನ್ನ ಬೆಳೆದಿದ್ರು. ಅಲ್ಲಿ ಕಾವೇರಿ ಅನ್ನುವ ಒಂದು ಕಂಪನಿಯಿಂದ ಬೀಜವನ್ನ ಪಡೆದು ಟೊಮೊಟೊವನ್ನ ಬೆಳೆದಿದ್ರು. ಆದ್ರೆ ಇದೀಗ ಆ ಇಳುವರಿ ಏನಂದ್ರೆ ಸಂಪೂರ್ಣವಾಗಿ ನೆಲ ಕಚ್ಚಿರುತ್ತದೆ. ಅಂದ್ರೆ ಆಕಾರದಲ್ಲಿ ಬದಲಾಗಿರುತ್ತದೆ. ಅದ್ರ ಜೊತೆಗೆ ಏನಂತಂದ್ರೆ ಇಳುವರಿ ಕೂಡ ಬಹಳಷ್ಟು ಕಡಿಮೆ ಬಂದಿರುತ್ತದೆ. ಇದರಿಂದ ಹೊತ್ತು ರೈತರ ಸಂಕಷ್ಟಕ್ಕೀಡಾಗಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಏನ್ ಬಂದಂತ ಇಳುವರಿಯನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋದ್ರೆ ಇಲ್ಲ ಇದು ಟೊಮೊಟೊದ ಆಕಾರದಲ್ಲಿ ಬದಲಾವಣೆ ಆಗಿದೆ, ಆ ಕಾರಣಕ್ಕಾಗಿ ಇಲ್ಲಿ ಮಾರುಕಟ್ಟೆಯಲ್ಲಿ ಸೇಲ್ ಆಗಲ್ಲ, ಆ ಕಾರಣಕ್ಕಾಗಿ ಇದು ನಾವು ಎಷ್ಟು ಹಣ ಕೊಡ್ತೀವಿ ಅಷ್ಟೇ ಕೊಟ್ಟು ಹೋಗಿ ಅಂತೇಳಿ ರೈತರಿಗೆ ಹೇಳಿರ್ತದೆ. ಇದರಿಂದ ಆಕ್ರೋಶಗೊಂಡ ರೈತರು ಇವತ್ತು ಏನು ಕಂಪನಿ ಬೀಜ ಕೊಟ್ಟಂತ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಅದ್ರ ಜೊತೆಗೆ ಏನಂತಂದ್ರೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಬಸವರಾಜ ರೆಡ್ಡಿ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿ ಮತ್ತು ಬಂದು ನೋಡಿ ಅಂತ ಹೇಳಿ ಕೂಡ ಕೇಳ್ಕೊಂಡಿರ್ತದೆ. ಇದರಿಂದ ಶಾಸಕರು ಕೂಡ ಗಮನಿಸಿದಾಗ ಹೌದು ಇದು ಕಳಪೆ ಬೀಜ ವಿತರಣೆ ಆಗಿದೆ ಅಂತ ಹೇಳಿ ಕೂಡ ಶಾಸಕರ ಗಮನಕ್ಕೆ ಬಂದಿರುತ್ತದೆ. ಆ ಕಾರಣಕ್ಕಾಗಿ ಶಾಸಕರಂತ ಏನು ಬಸವರಾಜ ರೆಡ್ಡಿ ಅವರು ಈಗ ಜಿಲ್ಲಾಧಿಕಾರಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ರೀತಿ ಕಂಪನಿಯನ್ನ ಕಳಪೆ ಬೀಜ ಕೊಟ್ಟಿದ್ದಾರೆ, ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಶಾಸಕರಂತ ಬಸವರಾಜ ರಾಯರೆಡ್ಡಿ ಅವರು ಕೂಡ ಪತ್ರ ಬರೆದಿರುತ್ತದೆ. ಒಟ್ಟಾರೆ ಅಂತಂದ್ರೆ ಬರಗಾಲದ ಒಂದು ಪರಿಸ್ಥಿತಿಯಲ್ಲಿ ಅದರ ಜೊತೆಗೆ ಏನಂತಂದ್ರೆ ಮಳೆ ಇಲ್ಲದೆ
ಇಲ್ಲದೆ ಪರದಾಡ್ತಾರೆ ರೈತರು. ಜೊತೆಗೆ ಅಲ್ಪ ಸ್ವಲ್ಪ ಇರುವಂತಹ ನೀರಿನಲ್ಲಿ ತೋಟಗಾರಿಕೆ ಬೆಳೆ ಬೆಳೆದ್ರು ಸಹ ಇದೀಗ ಕೆಲವೊಂದಿಷ್ಟು ಕಂಪನಿಯವರ ಮೋಸದಾಟಕ್ಕೆ ರೈತರು ಬಲಿಯಾಗ್ತಿದ್ದಾರೆ. ಆ ಕಾರಣಕ್ಕಾಗಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾರ್ವಜನಿಕರ ಆಗ್ರಹ ಆಗಿರುತ್ತದೆ ನೀತಿ. ನಾಗರಾಜ್, ಈಗ ಈ ಕಂಪನಿಗಳಿಂದ ಈ ತರ ಮೋಸ ಹೋಗ್ತಾ ಇರೋದು ರೈತರು ಇದೇ ಮೊದಲ ಬಾರಿಗೆಲ್ಲ, ಸಾಕಷ್ಟು ಬಾರಿ ಈ ತರ ಯಾಮಾರಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ಕಂಪನಿಗಳಿಗೆ ಒಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ಸ್ ಆಗುವಂತ ಅನಿವಾರ್ಯತೆ ಅವಶ್ಯಕತೆ ಇದ್ದಂಗೆ ಕಾಣಿಸ್ತಾ ಇದೆ ನಾಗರಾಜ್. ನಿಜವಾಗ್ಲೂ ಕೂಡ ನೀತಿ ಅಂತಂದ್ರೆ ಈಗ ಕೆಲವೊಂದಿಷ್ಟು ಏನಂದ್ರೆ ದೊಡ್ಡ ಕಂಪನಿಗಳವರ ಒಂದು ಮೋಸದಾಟಕ್ಕೆ ರೈತರು ಬಲಿಯಾಗ್ತಾರೆ. ಮೊದಲ ಏನಂದ್ರೆ ಚೆನ್ನಾಗಿರುವಂತ ಬೀಜವನ್ನ ಆ ಕಂಪನಿಗಳು ಏನಂದ್ರೆ ರೈತರಿಗೆ ವಿತರಣೆ ಮಾಡ್ತಾರೆ. ಬರ್ತಾ ಕಳಪೆ ಬೀಜವನ್ನ ವಿತರಣೆ ಮಾಡ್ತಾರೆ ಮತ್ತು ರೈತರಿಗೆ ಮೋಸ ಮಾಡುವಂತ ಕೆಲಸ ಆಗ್ತದೆ. ಈ ಬಗ್ಗೆ ಅಂದ್ರೆ ಹಲವಾರು ಬಾರಿ ಈ ಹಿಂದೆ ಕೇವಲ ಈ ವರ್ಷ ಅಲ್ಲ, ಪ್ರತಿ ವರ್ಷ ಕೂಡ ಇದೇ ಆಗ್ತದೆ. ಈ ಬಗ್ಗೆ ಅಂದ್ರೆ ಆ ಕಂಪನಿಯವರು ಕಂಪನಿಯವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಕೃಷಿ ಇಲಾಖೆ ಸಚಿವರಿಗೆ ಇರ್ಬೋದು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕಿತ್ತು ಕೂಡ ಯಾವುದೇ ರೀತಿಯಿಂದ ಕ್ರಮ ಆಗ್ತಾ ಇಲ್ಲ. ಕಾರಣ ಅಂತಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ಈ ಕಂಪನಿ ಜೊತೆ ಶಾಮೀಲಾಗಿರ್ತಾರೆ ಮತ್ತು ಅವ್ರ ಜೊತೆ ಪರವಾನಗಿ ಕೊಡಿಸುವಂತ ಕೆಲಸ ಮಾಡಿರ್ತಾರೆ ಮತ್ತು ಅದ್ರ ಜೊತೆಗೆ ಅವ್ರ ಜೊತೆ ಹಿಡಿತದಲ್ಲಿ ಇರ್ತಾರೆ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ರೈತರ ಆಗ್ರಹ ಆಗಿರುತ್ತೆ. ಜೊತೆಗೆ ಮೇಲಿಂದ ಮೇಲೆ ಏನಂದ್ರೆ ಈ ಕಂಪನಿಗಳ ವಿರುದ್ಧ ಬಹಳಷ್ಟು ಆರೋಪ ಬಂದಾಗ ಅವ್ರ ಮೇಲೆ ಬ್ಲಾಕ್ ಲಿಸ್ಟ್ ಸೇರಿಸುವುದು, ಆ ಕಂಪನಿಯನ್ನ ಹೆಸರನ್ನ ಬ್ಲಾಕ್ ಲಿಸ್ಟ್ ಸೇರಿಸುವುದು ಮತ್ತು ಆ ಕಂಪನಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತ ಸರ್ಕಾರ ಕೆಲಸ ಆಗಿರುತ್ತೆ. ಆದ್ರೆ ಸರ್ಕಾರ ಯಾಕೋ ಹಿಂದೇಟ್ ಆಗ್ತದೆ. ಅದಾದ್ರೆ ಸರ್ಕಾರ ಅಂತಂದ್ರೆ ಅದರ ಸರ್ಕಾರದಲ್ಲಿರುವಂತಹ ಸಚಿವರು ಇರ್ಬೋದು ಮತ್ತು ಅಧಿಕಾರಿಗಳು ಹಿಂದೇಟ್ ಆಗ್ತದೆ. ಇದರಿಂದ ಇವತ್ತು ರೈತರಿಗೂ ಪ್ರತಿನಿತ್ಯ ಸಂಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಏನು ಈ ರೀತಿ ಗಂಭೀರ ಆರೋಪ ಬಂದಿದೆ ಮತ್ತು ಕಳಪೆ ಬೀಜ ವಿತರಣೆ ಆಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಖಂಡಿತವೂ ಕೂಡ ಇದು ಸಮಸ್ಯೆ ಇರುತ್ತದೆ ನಿಜ. ಆ ಕಾರಣಕ್ಕಾಗಿ ಆ ಕಂಪನಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತೇಳಿ ರೈತರ ಆಗ್ರಹ ಆಗಿದೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಏನು ಈ ರೀತಿ ಕಳಪೆ ಬೀಜ ತೆಗೆದುಕೊಂಡಿದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಮತ್ತು ಕಂಪನಿ ಯಾವ ರೀತಿ ಇದೆ ಅವ್ರನ್ನ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ರೈತರ ಆಗ್ರಹ ಇರುತ್ತದೆ ರೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ. 45,000 ಖರ್ಚು ಮಾಡಿ